ನಾಗರಿಕ ವೇದಿಕೆ ಪೂರ್ಣ ಪ್ರಜ್ಞಾ ವಿದ್ಯಾಕೇಂದ್ರ ಆಂಗ್ಲ ಮಾಧ್ಯಮ ಪೂರ್ವ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶಾಸಕರಾದ ಟಿಎಸ್ ಶ್ರೀವತ್ಸ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯಾವ ಪುಸ್ತಕದಲ್ಲಿ ವಿವೇಕಾನಂದರ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೋಡಿ ಇವತ್ತು ಮೈಸೂರಿಗೆ ಕಳೆದ ಬಾರಿ ನಮಗೆ ಪ್ರಶಸ್ತಿಯನ್ನು ತೆಗೆದುಕೊಟ್ಟಿದ್ದಾನೆ. ಇನ್ನೂ 2ನೇ ಕ್ಲಾಸಿನ ಪುಟ್ಟ ಬಾಲಕ, 2ನೇ ಕ್ಲಾಸಿನ ಬಾಲಕನಿಗೆ ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಅವರ ಅಜ್ಜ ಅಜ್ಜಿ ಎಲ್ಲ ಸೇರಿಕೊಂಡು ಭಾನುವಾರದಿಂದ ಶನಿವಾರದವರೆಗೆ ಯಾವ್ಯಾವತ್ತು ಯಾವ್ಯಾವ ದೇವರ ಬಗ್ಗೆ ಸ್ತುತಿಸಬೇಕು ಅಂತೇಳಿ ಆ ಹುಡುಗನಿಗೆ ಹೇಳಿಕೊಟ್ಟಿದ್ರು. ಸುಮಾರು 160 ಶ್ಲೋಕಗಳನ್ನು ಆ ಹುಡುಗನಿಗೆ ಕಲಿಸಿದ್ದಾರೆ. ಅವರ ಏಜಿನ ಆ ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದರೆ ಅವನಿಗೆ ಕೊಟ್ಟಂಥ 30 ನಿಮಿಷದಲ್ಲಿ 150 ಶ್ಲೋಕಗಳನ್ನು ಹೇಳೋ ಮುಖಾಂತರ ಇವತ್ತು ಆ ಹುಡುಗ ಮೈಸೂರಿನ ಆ ಹುಡುಗ ವಿಶ್ವ ದಾಖಲೆಗೆ ಪಾತ್ರನಾಗಿದ್ದಾನೆ. ಅವನು 2ನೇ ಬಂದಿದೆ. ಬಳಿಕ ಹಿರಿಯ ನಾಗರಿಕರುಗಳಿಗೆ ಸನ್ಮಾನ, ಶಾಲಾ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ರೀನಾ ಜಾರ್ಜ್, ಬಿಪಿ ಪುಟ್ಟಸ್ವಾಮಿ, ಬಿ ಶ್ರೀಕಾಂತ್, ಪೂರ್ಣ ಪ್ರಜ್ಞಾ ವಿದ್ಯಾಕೇಂದ್ರದ ಅಧ್ಯಕ್ಷರಾದ ಜೆ ಲೋಕೇಶ್, ಶಾಲೆಯ ಶಿಕ್ಷಕ ವೃಂದದವರು, ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.